ಲೋ ಲೆಕ್ಕಾಚಾರಿ, ಆ ಪೊದ್ದು ಮಗಳಿಗೊಂದು ಗತಿ ಕಾಣಿಸ್ಬೇಕಣ್ಣ. ನಂದೇ ನಿನ್ನ ಮಾನ ಮುರುವದಿ ಎಲ್ಲ ಅರಾಜ್ ಹಾಕ್ಬಿಟ್ಟು ಎಷ್ಟು ಮಾನ ಮರ್ಯಾದೆ ಕಳ್ದವಳೆ ಅಂತ ಹೇಳಿದ್ರೆ, ಹಾ, ನನ್ನ ಸೊಂಟನಿಯ ಮುರಿದ್ಬಿಟ್ಟವಳೆ. ಕುಂತ್ಕೊಂಡ್ರೆ ಎದ್ದೊಳಕಾಯ್ತಿಲ್ಲ, ಎದ್ದೊಳ್ರೆ ಕುಂತ್ಕೊಳಕಾಯ್ತಿಲ್ಲ ಕಣ್ಲಾ. ಅಪ್ಪ ಕಳುಕ್ 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 ಅಂತದೆ ಕಣ್ಲಾ ನಡ ಎಲ್ಲನೂ. ನನಗಂತೂ ಆಯ್ತಿಲ್ಲ ಕಣ್ಲಾ, ಆಯ್ತಾನೇ ಇಲ್ಲ ನನಗಂತೂ. ಫುಲ್ಲು ಸುಸ್ತಾಗೋಗ್ಬಿಟ್ಟಿವ್ನಿ ನಾನಂತೂ. ಯಪ್ಪ ಶಿವನೇ ಸಂಲಿಂಗ. ನೋಡ್ಲಾ, ಹೆಂಗನ ಮಾಡಿ ಅವಳು ಬುದ್ಧಿ ಕಲಿಸ್ಬೇಕು. ಅದೇನೋ ಮಾಡ್ತೀಯೋ ಮಾಡು. ಯಾವನ ಒಬ್ಬ ತಗೊಂಡು ನನ್ನ ಮಗನಿಗೆ ಗಂಟು ಹಾಕ್ಬಿಟ್ಟು ಓಡ್ ಕಳಿಸ್ಬಿಡ್ಬೇಕು ಅವಳನ್ನ ಈ ಊರು ಬಿಟ್ಬಿಟ್ಟು. ನನಗೇನಿಯ ಆವಾಜ್ ಆಗ್ತಾಳಲ್ಲ. ನೋಡ್ಲಾ, ಆ ಪೊದ್ದಿದ್ದು ಜಮೀನು ಬರ್ಕೊಡ್ಕೊಡ್ದು ಅಂದರೆ ಬರ್ಕೊಡ್ಕೊಡ್ದು ಕಣ್ಲಾ. ಈಗಲೇ ಹೇಳಿದ್ದೀನಿ, ಅದೇ ಅಡ್ವಾನ್ಸ್ ಕೊಟ್ಟವಳಲ್ಲ, ಆ ಅಡ್ವಾನ್ಸ್ ದುಡ್ದು ಮಾತ್ರ ನಾವು ಬರ್ಕೊಡ್ಕೊಡ್ದು. ಈಗಲೇ ಹೇಳಿದ್ದೀನಿ, ನೆನ್ಪಿಟ್ಕ, ಗೆಪ್ತಿ ಇಟ್ಕ. ಸಾವುಕಾರ್ರೆ, ಆದರೆ ನೀವು ಅವತ್ತೇ ನೀವು ಮಾತು ಕೊಟ್ಟಿದ್ರಲ್ವ, ಎಲ್ಲ ಕೊಟ್ಬಿಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ರಲ್ವ ನೀವು. ಈಗ ಮತ್ತೆ ನೀವು ಅದು ಇದು ಅಂತಂದರೆ ಅವ್ರು ಬೈಕೊಳಕ್ಕಿಲ್ವಾ? ಆ ಬೈಕೊಳ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕುಂತ್ಕೊಳಕಾಯ್ತದ? ಹೇಳು. ಏಯ್ ಹುಡ್ಗಿ, ಮಾಡೋದೆಲ್ಲ ಮಾಡ್ಬಿಟ್ಟು ಅದೆಷ್ಟು ಧೈರ್ಯವಾಗಿ ಬಂದ್ಬಿಟ್ಟು ನಮ್ಮನೆ ಮುಂದೆ ನೀನು ನಿಂತ್ಕೊಂಡಿದ್ಯ ನೀನು? ಆ ನೋಡು, ಸುಮ್ಗೆ ನೀನು ಒಯ್ತಾ ಇರೋ ಮೊರವಾದಿನಾಗೆ ನನಗಂತೂ ಶಾನೆ ತಿಕ್ಲಿಡಿಸ್ಬಿಡ ನೀನು. ನೆನ್ನೆ ಸೊಂಟ ಮುರ್ದ್ಬಿಟ್ಟು ಕಳಿಸಿದ್ಯಾ. ನಿಮ್ಮ ಹಸುಗಳ್ನ ದನಗಳ್ನ ಎಲ್ಲನೂ ಬಿಟ್ಕೊಟ್ಟಿದ್ದೀನಿ ತಾನೆ. ಮತ್ತೆ ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದಿದ್ಯಾ? ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಯಾ? ಹೋಗಿ ಸುಮ್ಕೇನೆ ನೀಯಾ. ಆ ನಾನೇನಕ್ಕೆ ಬಂದ್ಬಿಟ್ಟಿಲ್ಲಿ ನಿಮ್ಮಂತ ಕುಂತ್ಕೊಂಡೇನಿಲ್ಲ, ಏನು ಗ್ಯಾಣಿಸ್ಕೆರಬೇಕು ಅಂತ ಹೇಳ್ಬಿಟ್ಟು ಏನಾರ ಬಂದಿದ್ದೀನ ನಾನು? ನೋಡಿ, ನಮ್ಮ ಆಸ್ತಿ ಎಲ್ಲನೂ ನಮಗೆ ವಾಪಸ್ ಬರ್ಕೊಡಿ. ನಮ್ಮ ಅಮ್ಮರು ನಿಮ್ಗೆ ಅಡ್ವಾನ್ಸ್ ಕೊಟ್ಟವ್ರಂತಲ್ವಾ ಜಮೀನು ತಗೊಳಕ್ಕೆ ಅಂತ ಹೇಳ್ಬಿಟ್ಟು. ಆ ಜಮೀನ ನೀವು ಇನ್ನೂ ಮಾಡ್ಕೊಟ್ಟಿಲ್ವಂತ ನಮ್ಮ ಅಮ್ಮರ ಹೆಸರಿಗೆ, ನಮ್ಮ ಅಮ್ಮನ ಹೆಸರಿಗೆ ಮೊದಲು ಮಾಡ್ಕೊಡಿ. ಇಲ್ಲ ಅಂತಂದರೆ ನಾವೇನಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ನಿಮ್ಮ ಅಮ್ಮಂಗೆ ಯೋಸ್ಕಿತ ಹೇಳ್ ಕಳಿಸ್ಬೇಕು ನಾನು. ನನ್ನ ಮಗಂಗೆ 18 ವರ್ಷ ತುಂಬ ಗಂಟನೂ ನಾನಂತೂ ಕೊಡಕ್ಕಿಲ್ಲ. ನನ್ನ ಮಗಂಗೆ 18 ವರ್ಷ ತುಂಬಬೇಕು. ಆಮ್ಯಾಕಿಂದ ಅವನು ಬಂದು ಸೈನ್ ಹಾಕಬೇಕು. ಆವಾಗೇ ನೀನು ಯಾಕೆ ಕೊಡೋದು? ಅಲ್ಲಿ ಗಂಟನೂ ಕೊಡಕ್ಕಿಲ್ಲ. ಹೆಂಗಿಂದ ಕೊಡೋಕ್ಕಾಯ್ತದೆ? ಎಲ್ಲ ಆಸ್ತಿ ನನ್ನ ಮಗನ ಹೆಸರಿನಾಗಿರೋದು. 18 ವರ್ಷದ ಗಂಟನೂ ಆಸ್ತಿ ಪಾಸ್ತಿ ಎಲ್ಲ ಮಾರೋಕ್ಕಾಗಕ್ಕಿಲ್ಲ. ಸುಮ್ಕೇನಿಯ ನೀನು ಕೇಳಿ ಒಂದು ಪ್ರಯೋಜನ ಇಲ್ಲ ಇವಾಗ. ಹೋಗೋಗು, ನನ್ನ ಮಗಂಗೆ 18 ವರ್ಷ ತುಂಬಿದ್ಮೇಲೆ ಬಾ ಹೋಗು. ಏನು ಹೇಳಿದ್ರಿ? ಏನು ಹೇಳಿದ್ರಿ? 18 ವರ್ಷ ತುಂಬಿಲ್ವಾ? ಇನ್ನೇನು ಚಿಕ್ಕ ಮಗನೇನು ಆಟ ಆಡ್ಕೊಳ್ಳೋ ಚಿಕ್ಕ ಮಗನ? ಇದು ಒಳ್ಳೆ ಸಂದ ಕೇಳ್ತಿರಲ್ಲ ನೀವಂತೂ. ಏನಾರು ಇನ್ನೂ ತೊಟ್ಲಾಗ ತೂಗ್ತಿದ್ರೆ ನಿಮ್ಮ ಮಗುನ. ಆಗ್ಲೇ 23 ವರ್ಷನೋ ಏನೋ ಆಗೈತಿ, 24 ವರ್ಷನೋ, ಇನ್ನೂ 18 ಆಗಿಲ್ಲ ಅಂತ ಕಾಯ್ಕೊಂಡು ಕುಂತಿದ್ದೀರ ನೀವು. ಏನೋ ನನ್ನ ಮಗಂಗೆ 23 ವರ್ಷನೇ? ಏನ ಲೆಕ್ಕಾಚಾರಿ ಹಿಂಗೆ ಹೇಳ್ತಾವಳು ಇವಳು? ಏಯ್, ನನ್ನ ಮಗಂಗೆ ಇನ್ನೂ 18 ವರ್ಷ ತುಂಬಕ್ಕೆ ಇನ್ನೊಂದು ವಾರ ಐತೆ ಬರ್ತುಡೆ. ಆಮೇಕಿಂದ 19 ವರ್ಷಕ್ಕೆ ಬೀಳ್ತದಲ್ಲ, ಆಗ ಬಾ ಹೋಗು. ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡೋಕೆ ಹೋಗ್ಬೇಡ. ಊರಾಗೆಲ್ಲ ನೀವು ಸ್ಯಾನೆ ಬುದ್ಧಿವಂತರು ಅಂತ ಅನ್ಕೊಂಡವ್ರು ಸಾವುಕಾರೆ. ಆದ್ರೆ ನೀವಿಷ್ಟೊಂದು ದಡ್ರು ಅಂತ ಗೊತ್ತಿಲ್ಲ. ದಡ್ರಲ್ಲ, ನಮ್ಮನ್ನ ಯಾಮರ್ಸಕ್ಕೆ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದೀರಲ್ವಾ? ಸುಮ್ಮನೆ ಮರ್ಯಾದೆಗೆ ನಮ್ಮ ಆಸ್ತಿ ಪತ್ರ ತಗೊಬಂದು ನಮ್ಗೆ ಬರದ್ ಕೊಟ್ಬಿಟ್ರಿ. ಆಮೇಗಿಂದ ನಾವ್ಯಾಕೆ ಬಂದ್ಬಿಟ್ಟು ನಿಮ್ಮಂತ ನಿಂತ್ಕೊಳಕಾಯ್ತದೆ? ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಸೀದಾ ಹೋಗ್ಬೇಕಾಯ್ತದೆ. ಅಷ್ಟೊಂದು ನಿಮಗೆ ಡೌಟ್ ಇದ್ರೆ ನಿನ್ನ ಮಗೊಂದು ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ ಒಂದ್ಕಿತ, ಗೊತ್ತಾಯ್ತದೆ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಅಮ್ಮನೇ ಕಳ್ಸೈತೆ, ಹೋಗಿ ಪತ್ರವ ಎಲ್ಲ ಇಸ್ಕೊಂಬಿಟ್ಟು ಬಾ. ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ನೀವೇನಾರ ಪತ್ರವ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಅಮ್ಮ ಸೀದಾ ಪೊಲೀಸ್ ಸ್ಟೇಷನ್ಗೆ ಏನಿಯಾ ಹೋಯ್ತದಂತೆ. ಅಮ್ಮನೇ ಕಳ್ಸೈತೆ, ಅದಕ್ಕೆ ಹೇಳಕ್ಕೆ ಅಂತ ನೀ ಬಂದೀವ್ನಿ. ನನ್ನ ಮಗ 18 ವರ್ಷ ಆಗಲೇ 23 ವರ್ಷ ಓಡ್ತಾಯ್ತ ನನ್ನ ಮಗಂಗೆ. ಲೆಕ್ಕಾಚಾರಿ, ಇಲ್ಲ ಲೆಕ್ಕಾಚಾರಿ, ನಿಂಗೆ ಎಲ್ಲದನ್ನು ಲೆಕ್ಕ ಹಾಕಂತ ಹೇಳಿದ್ದೆ ತಾನೆ. ನನ್ನ ಮಗಂದು ಯಾಕಲ ಲೆಕ್ಕ ಹಾಕೊಂಡಿಲ್ಲ ನೀನು? ಅಯ್ಯೋ ಸಾವುಕಾರೆ, ಇದೇನು ನೀವು ಹಿಂಗೆ ಹೇಳ್ತೀರಾ? ಲೆಕ್ಕ ಪಕ್ಕ ಆಪ ಅದು ಇದು ಅಂತ ಹೇಳಿ ನೀವು ಯಾವ ಲೆಕ್ಕದಿಂದ ಶುರು ಮಾಡ್ಕ ಅಂತ ಹೇಳಿದ್ರು ಆ ಲೆಕ್ಕದಾಗ ಹೋದ್ರೆ 18 ವರ್ಷ ತುಂಬಿಲ್ಲ. ಊಟಿದ್ದು ಯಾವಾಗ ಅಂತ ನಿಮಗೂ ಸರಿಯಾಗಿ ಗೊತ್ತಿಲ್ಲ, ನನಗೂ ಸರಿಯಾಗಿ ಗೊತ್ತಿಲ್ಲ. ನಾನೇನಂತ ಲೆಕ್ಕ ಹಾಕ್ಲಿ ಹೇಳಿ? ನೀವು ಹೇಳಿದ್ರೆ ತಾನೇ ಲೆಕ್ಕ ಹಾಕೋಕ್ಕಾಗೋದು? ಈ ನಾಟಕಗಳು ಎಲ್ಲನೂ ಸಾಕು. ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಕೊನೆ ಮಾಡ್ಬಿಡಿ. ಈ ನಾಟಕಗಳು ನಂತಾಗೇನು ನಡೆಯಕ್ಕಿಲ್ಲ. ನಮ್ಮ ಅಮ್ಮ ಹೇಳೈತೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತದಂತೆ, ಅಲ್ಲೇನೇ ಬಂದ್ಬಿಟ್ಟು ನಮ್ಮ ಆಸ್ತಿ ಕೊಡ್ಬೇಕಾ ಬ್ಯಾಡವಾ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಳ್ಳಿ. ಸರಿನಾ? ಬರ್ತೀನಿ, ನಾಳೆ ಗಂಟೆ ಟೈಮ್ ಕೊಟ್ಟಿವ್ನಿ. ಇದೇನಿ ಹುಡುಗಿ ಹಿಂಗೆ ಹೇಳ್ತಾವಳಲ್ಲ? ಮಗನೇ, ಲೋ ಮಗನೇ. ಹೇಳಪ್ಪ. ಲೋ ಮಗನೇ, ನಿಂಗೆ ಎಷ್ಟಲ ವಯಸ್ಸು ಇವಾಗ? ಎಷ್ಟಲ ವಯಸ್ಸು? ಈ ವಯಸ್ಸು 23. ಯಾಕಪ್ಪ? ಯಾವಾಗ್ಲೂ ಆಯ್ತು 23 ನಿಂಗೆ? ನಿಮ್ಮ ಅವ್ವ 18 ನೀನು 18 ಅಂದ್ರೆ ಹೂ ಅನ್ಕೊಂಡು ಓಡ್ತಿದ್ದಲ್ವೇನ್ಲ? ಅದು ಹೆಂಗ್ಲ ಆಗ್ಲ 23 ಆಯ್ತು? 19, 20, 21, 22, 23, 5 ವರ್ಷ. ಅದು ಹೆಂಗ್ಲ? ನಾನು ಕಮ್ಮಿ ಹೇಳ್ತಿದ್ದೀರಾ, ಸುಳ್ಳು ಹೇಳ್ತಿದ್ದೀರಾ? 23 ವರ್ಷ ಆದ್ರೂ ಅಮ್ಮ ಮಗ ಸೇರ್ಕೊಂಡಿರೋ ನಾನು ನಾಟಕ ಗಿಟ್ಕ ಮಾಡ್ತಾ ಇದ್ದೀರೋ ಏನೋ? ಅಯ್ಯೋ ಅಪ್ಪ, ನಾನೇ ಓದ್ತಾದ್ರು ನೀ ಹತ್ರ ಬಂದ್ಬಿಟ್ಟು ನಂಗೆ 18 ವರ್ಷ ಅಂತ ಹೇಳಿದ್ದೀನಪ್ಪ. ನೀನ್ ತಾನೆ 18 ವರ್ಷ ಅಂತ ಅಂತಿದ್ದೆ, ನಾನು ಸರಿ ಅಂತ ಹೇಳ್ತಿದ್ದೆ. ಅಲ್ಲ ಕಣ್ಲ, ನಿಂಗೆ 18 ವರ್ಷ ತುಂಬ್ತದೆ ಅಂತಂದ್ರೆ ಹ್ಞೂ ಅಂತ ಅನ್ಕೊಂಡು ಸುಮ್ಮನೆ ಇದ್ದಲ್ವೇನ್ಲ ನೀನು? ಈಗ ನೋಡಿದ್ರೆ ನೀನು ನನಗೆ ಸಾಕು ಕೊಡ್ತಿದ್ಯಲ್ವೇನ್ಲ ನೀನು?
ಅಯ್ಯೋ ಅಪ್ಪ, ನೀವು ಚಿಕ್ಕ ಏಜ್ ಹೇಳ್ತಾ ಇದ್ರಲ್ಲ, ಯಾರು ತಾನೇ ಇಷ್ಟ ಆಗಲ್ಲ ಹೇಳಿ. ನಮ್ಮ ವಯಸ್ಸಿನ ಚಿಕ್ಕ ಏಜ್ ಹೇಳ್ಬಿಟ್ರೆ ನಮಗೂ ಇಷ್ಟ ಆಗಕ್ಕಿಲ್ವಾ? ಅದಕ್ಕೆ ನನಗೂ ಇಷ್ಟ ಆಯಿತು. ನೀವು 18 ವರ್ಷ ಅಂತ ಹೇಳ್ತಿದ್ರಿ, 23 ವರ್ಷದವ್ರಿಗೆ 18 ವರ್ಷ ಕಾಣಿಸ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತಿತ್ತು. ಅದಕ್ಕೆ ಹ್ಞೂ ಅಂತ ಹೇಳ್ಕೊಂಡು ಓಡ್ತಿದ್ದೆ. ಅದು ಬಿಟ್ರೆ ನಂದೇನೋ ಬಂದ್ಬಿಟ್ಟು ನಿನ್ನ ಹತ್ರ ನಾನೆಂದು ಹೇಳಿಲ್ವಲ್ಲಪ್ಪ, ನನಗೆ 18 ವರ್ಷ ಅಷ್ಟೇನು ಆಗಿರೋದು ಅಂತ ಹೇಳ್ಬಿಟ್ಟು. ಅಯ್ಯೋ 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 ಅಯ್ಯೋ, ನೀನು 18 ವರ್ಷ ನಿಂಗೆ ತುಂಬಲಿ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದಿನ ಕಾಯ್ಕೊಂಡು ಕುಂತಿದ್ರೆ ನಿಂಗೆ 18 ವರ್ಷ ತುಂಬೇನ 4-5 ವರ್ಷ ಆಗೈತೆ ಅಂತ ಈಗಲೇ ಗೊತ್ತಾಯ್ತಿರೋದು. ಲೇ ರಾಣಿ ಎಲ್ಲ ಹಾಳಾಗೋದೆ. ಈ ಮನೆಯಾಳಿ ನೀನು ಲೆಕ್ಕಾಚಾರಿ ಎಲ್ಲ ಹೇಳಿರೋದು ಆಸ್ತಿ ಬರ್ಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರಲಿ ಮಾಡ್ತೀನಿ. ನಮ್ಮ ಅಪ್ಪ ಯಾಕೆ ಹಿಂಗೆ ಹೊಡ್ತಾಯ್ತಲ್ಲ ಬಿಡು. ಲೋ ಲೆಕ್ಕಾಚಾರಿ ರೆಡಿ ಮಾಡ್ಲಾ, ಪತ್ರಗಳೆಲ್ಲ ರೆಡಿ ಮಾಡಿಸ್ಲಾ, ನನ್ನ ಹೆಸ್ರಿಗೆಲ್ಲ ಬರ್ಸ್ಕೋಬೇಕು. ಅಲ್ಲ ಕಣ್ಲಾ, ಅಮ್ಮ ಮಗ ಸೇರ್ಕೊಂಡು ಏನೋ ನಾಟಕ ಆಡ್ತಾವ್ರೆ ಅಂತ ಅನ್ನಿಸ್ತಾ ಇದ್ದು ನನಗಂತೂ. ನಾನಂತೂ ಬಿಡಕ್ಕಿಲ್ಲ, ಈಗಲೇ ಲಾಯರ್ ತಾಗ ಹೋಗ್ಬಿಟ್ಟು ಎಲ್ಲ ಪತ್ರನೂ ರೆಡಿ ಮಾಡಿಸ್ಕೊಂಬಿಟ್ಟು ಬರಬೇಕು ಕಣ್ಲಾ. 18 ವರ್ಷ ಹೋಗಿ 23 ವರ್ಷ ಆಗ್ಬಿಟ್ಟೈತೆ ಕಣ್ಲಾ. ನನ್ನ ಮಗಂಗೆ ಎಲ್ಲ ಹಕ್ಕೂ ಬಂದ್ಬಿಟ್ಟೈತಿ. ಇವಾಗ ನಾನು ಆದಷ್ಟು ಬೇಗ ನನ್ನ ಹೆಸ್ರಿಗೆ ಎಲ್ಲನೂ ಬರ್ಸ್ಕೋಬೇಕು ಕಣ್ಲಾ. ಆ ಪೊದ್ದಿ ಮಗಳು ನನಗೆ ಏನು ಒಳ್ಳೇದು ಮಾಡಿದ್ಲೋ ಏನು ಕೆಟ್ಟದ್ದು ಮಾಡಿದ್ಲೋ ಗೊತ್ತಿಲ್ಲ, ಅಂತೂ ಇದೊಂದೇ ಒಂದು ಮಾತ್ರ ಒಳ್ಳೆ ಕೆಲಸ ಮಾಡ್ಬಿಟ್ಲು ಕಣ್ಲಾ. ಬಂದ್ಬಿಟ್ಟು ನನ್ನ ಮಗಂಗೆ 23 ವರ್ಷ ಅಂತ ಹೇಳ್ಬಿಟ್ಟು ಜೀವನದಾಗ ಒಂದು ದೊಡ್ಡ ಒಳ್ಳೆ ಕೆಲಸ ಮಾಡ್ಬಿಟ್ಟ ಕಣ್ಲಾ ಬಿಡ್ಲಾ ಅವಳಂತೂ. ಆ ಪೊದ್ದು ಮಗಳು ಯಾಕನ ಹೇಳಿದ್ಲು, ಅಯ್ಯೋ ಪಾಪ ಈಗೆಲ್ಲ ಆಸ್ತಿ ಬರ್ಸ್ಕೊಬಿಡ್ತಾನ. ಆಸ್ತಿ ಹೆಂಗೆ ಬರ್ಸ್ಕೊಳಕೈತದೆ? ಆ ನಿಧಿ ಹೆಸ್ರಿಗೂ ಸೇರ್ಬಿಟ್ಟೆ ಅಲ್ವೇ ಅವ್ರ ಅಮ್ಮ ಆಸ್ತಿ ಬರ್ದಿಕ್ಕಿರೋದು. ಈ ಸಾವುಕಾರಂಗೆ ಈ ಕನಸೆಲ್ಲ ಜೀವನ ಗಂಟನೂ ಕನಸೆಲ್ಲ ಅನ್ಸಕ್ಕಿಲ್ಲ ಬಿಡು. ಜೀವನ ಪೂರ್ತಿ ಆಸ್ತಿ 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 ಅನ್ಕೊಂಡು ಹಿಂಗೇನಿಯ ಸಾಯ್ಬೇಕಾಯ್ತದೆ. ಈ ಅಪ್ಪಂಗಂತೂ ನಯಾ ಪೈಸೆ ಅಂತೂ ಸಿಗಕ್ಕಿಲ್ಲ. ನೀತಿಗೇನಾರ ಒಸಿ ವಿಷಯ ಗೊತ್ತಾಯ್ತು ಅಂದರೆ ಮುಗೀತು. ದೇವ್ರೇ ಎಲ್ಲನೂ ನಾನು ಬದುಕಿರಂಗೇನಿಯ ಮಾಡ್ಬಿಡಪ್ಪ. ನಾನು ಕಣ್ಣು ಮುಚ್ಕೊಬಿಟ್ರೆ ಸಾಕ್ಷಿ ಹೇಳೋಕ್ಕೂ ಯಾರೂ ಇರೋಕ್ಕಿಲ್ಲ ಇಲ್ಲಿ. ಲೋ ಲೆಕ್ಕಾಚಾರಿ, ನಮ್ಮ ಲಾಯರು ಫೋನ್ ಹಾಕ್ಲಾ? ಏನ್ಲ ಸುಮ್ಮನೆ ಆರಾಮಾಗಿ ಕುಂತಿದ್ಯಾ? ಫೋನ್ ಹಾಕ್ಲಾ? ಅರ್ಜೆಂಟಾಗಿ ಎಲ್ಲ ಕೆಲಸನೂ ಕಾರ್ಯನೂ ಮಾಡಿ ಮುಗಿಸ್ಬಿಡ್ಬೇಕು. ಅಯ್ಯೋ ಏನ್ರಿ ಕರೆದ್ರಲ್ಲ? ಏನೇ ಮನ್ಯಾಳಿ, ನನ್ನ ಮಗಂಗೆ 23 ವರ್ಷ ಆದ್ರೂ ಇನ್ನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ತೊಳ್ತಿದ್ಯೇನೆ. 18 ವರ್ಷನೇ ತುಂಬಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಯಾಮರಿಸ್ತಿದ್ಯೇನೆ ನೀನಂತೂ. ನನಗಂತೂ ಗೊತ್ತಿಲ್ಲ ದಡ್ ನನ್ನ ಮಗ ಎತ್ತು ತಾಯಿ, ನಿನಗೂ ಗೊತ್ತಿಲ್ವೇನೆ? ನಿನಗೂ ಗೊತ್ತಿಲ್ವಾ ನನ್ನ ಮಗಂಗೆ ವಯಸ್ಸು ಎಷ್ಟು ಅಂತ ಹೇಳ್ಬಿಟ್ಟು? ಮೊಳ್ಳಿ ಕಿತ್ತೋದು ಮೊಳ್ಳಿ ಬೇಕಂತಾನೆ ನಾಟಕ ಮಾಡಿತಾಳೆ ಈ ಕಿತ್ತೋದು ಮೊಳ್ಳಿ. ಲೇ ಆಸ್ತಿ ಯಾವತ್ತಿದ್ರು ನಂದೇನಿಯಾ ನೋಡು. ಒಂದೇ ಉಸಿರನ್ನ ಕಾಯ್ಕೊಂಡಿದ್ದೀನಿ ಈ ವರ್ಷ. ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಗನ ಹೆಸ್ರಿಗೆ ಬರೆದ್ಬಿಟ್ಟು ಅವತ್ತಿ ಒಪ್ಪು ಮಾಡ್ಬಿಟ್ಟೆ. ಈಗ ನೋಡು ಎಲ್ಲನೂ ಹೆಂಗೆ ನನ್ನ ಹೆಸ್ರಿಗೆ ಬರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಪ್ಯಾಟ್ಗೆ ಹೋಗಿ ಲಾಯರನ್ನ ಕರ್ಕೊಬಿಟ್ಟು ಬರ್ತೀನಿ. ಈಗ ಅದು ಏನು ಕಿಸಿತೀಯೋ ಕಿಸಿಯೇ ಮಾಡ್ತೀನಿ, ನಿಂಗೆ ಸರಿಯಾಗಿ ಮಾಡ್ತೀನಿ. ಅಮ್ಮ ಮಗ ಸೇರ್ಕೊಂಡು ನಾಟಕ ಮಾಡಿ ನನಗೆ ಪೆಂಗನಾಮ ಹಾಕ್ಬಿಟ್ರಿ. ಲೋ ಸಾವ್ಕಾರ ಅಂತ ಕರಿತಿದ್ದವರೆಲ್ಲನೂ ಇವಾಗ ನನ್ನ ಅಯ್ಯೋ ಇವಂದೇನೈತ್ ಬಾ ತಗೊಂಡು ನನ್ನ ಮಗ ಅಂತ ಹೇಳಂಗೆ ಮಾಡ್ಬಿಟ್ಟೆ ಅಲ್ವಾ. ಈಗ ನೋಡ್ತಿರು ಏನು ಮಾಡ್ತೀನಿ ಅಂತ. ಅಯ್ಯೋ ರೀ, ಇರ್ಲಿ ಬಿಡಿ ಅದು ಅದು ಮಗನ ಹೆಸರುನಾಗಿದ್ರೇನು ಯಾರ ಹೆಸರುನಾಗಿದ್ರೇನು ಯಾವತ್ತಿದ್ರು ಅವನಿಗೆ ಸೇರ್ಬೇಕು ತಾನೇ ರೀ. ಬಿಡಿ ಈಗ ಹೋಗಿ ಸುಮ್ಮನೆ ಲಾಯರು ಪಯರು ಅಂತ ಯಾಕೆ ಇದು ಮಾಡ್ತೀರಾ? ಮುಚ್ಚೆ ಬಾಯಿನ ನೀನು, ಮುಚ್ಚೆ. ಸುಮ್ಮನೆ ನಿಂತ್ಕೊಬಿಟ್ರೆ ಸರಿ. ನೀನು ನನಗೆ ಹೆಂಗೆ ಮಾಡ್ಬಿಟ್ಟೆ ಅಂದರೆ ನೀನು ಆ ಬುದ್ಧಿ ಸೇರ್ಕೊಂಡು ಕುತ್ತಿಗೆ ತಂದುಬಿಟ್ಟಿದ್ರೆ ಇಬ್ರು. ಲೋ ಲೆಕ್ಕಾಚಾರಿ ಮನೆ ಕಡೆ ನೋಡ್ಕ. ನಾನಂತೂ ಹೋಗಿ ಲಾಯರ್ ತಾಗೆಲ್ಲ ಮಾತಾಡ್ಕೊಂಡು ವಿಚಾರ ಮಾಡ್ಕೊಂಡು ಬರ್ತೀನಿ. ಈಗಲೇ ಪ್ಯಾಟ್ಗೆ ಹೊರಡ್ತೀನಿ ನಾನು. ಅಯ್ಯೋ ಲೆಕ್ಕಾಚಾರಿ, ಈ ವರ್ಷ ಉಳಿಸ್ಕೊ ಬಂದಿರೋದೆಲ್ಲನೂ ಹೀಗೆಲ್ಲ ಕಳ್ಕತ್ತೀನೇನೋ ಅಂತ ಅನ್ನಿಸ್ತೈತೆ. ನನ್ನ ಮಗಳು ಬತ್ತಾಳೆ ಅಂತ ಹೇಳ್ತಾನೆ ಇದೆಯಾ. ಕಾದು ನನಗೂ ಸಾಕಾಗೋಯ್ತು. ನನ್ನ ಮಗ ನೋಡಿದ್ರೆ ಹೇಳಿದ ಮಾತು ಕೇಳೋನೇ ಅಲ್ಲ. ನನ್ನ ಮಗಳು ಬತ್ತಾಳೆ ಅಂತಂದರೆ ಬರಲೇ ಇಲ್ಲ, ಎಂಥದೂ ಇಲ್ಲ. ಈಗೇನು ಮಾಡಬೇಕು ಅಂತ ನೀನೇ ಗೊತ್ತಾಯ್ತಿಲ್ಲ ಲೆಕ್ಕಾಚಾರಿ. ನಿನ್ನ ಮಾತು ಕೇಳ್ಕೊಂಡು ಸುಮ್ಮನೆ ಕುಂತ್ಬಿಟ್ಟು ತಪ್ಪು ಮಾಡ್ಬಿಟ್ನೇನೋ ಅಂತ ಅನ್ನಿಸ್ತೈತೆ. ನನ್ನ ಮಗಳು ಬರೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಈ ಸಾವುಕಾರ ನನ್ನ ಗಂಡ ಮತ್ತೆ ಎಲ್ಲ ಆಸ್ತಿನೂ ಬರ್ಸ್ಕೊಬಿಟ್ಟು ನಮಗೆ ಪೆಂಗ್ನಾಮ ಹಾಕ್ಬಿಡ್ತಾನೆ. ನೀವು ಹೇಳಿದ್ರಿ ಮಗಳವಳೆ ಬದುಕವಳೆ ಬಂದ್ಬಿಟ್ಟು ಆಸ್ತಿ ಕೇಳ್ತಾಳೆ, ಅವಾಗ ಏನೂ ಆಗೋಕ್ಕಿಲ್ಲ ನಿಮಗೆ ಹಂಗೆ ಹಿಂಗೆ ಅಂತ. ಇಲ್ಲಿ ಗಂಟ ಅಂಥದ್ದೇನು ನಡಿಲೇ ಇಲ್ಲ. ಮರೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಎಲ್ಲ ಒಳ್ಳೇದಾಯ್ತದೆ, ಸುಮ್ಕಿರಿ. ನಿಮ್ಮ ಮಗಳು ಯಾಕೆ ಬರೋಕ್ಕಿಲ್ಲ? ಬಂದೇ ಬರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ, ಸುಮ್ಕಿರಿ. ನಾನಿಲ್ವೇ, ನಾನು ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಅವತ್ತಿಂದ ನಿಮ್ಮ ಮನೆ ಋಣದಾಗೆ ಬದುಕಿದ್ದೀನಿ ನಾನು. ನಿಮ್ಗೆ ಇಷ್ಟು ಒಳ್ಳೇದು ಮಾಡಿದಂಗೆ ಸತ್ತೋಗೋಕ್ಕಾಯ್ತದ ನಾನು? ನಿಮಗೆಲ್ಲ ಒಳ್ಳೇದು ಮಾಡೇನಿ ಅನ್ಕೊಂಡು ಮುಚ್ಕೊಳ್ಳೋದು. ಅಲ್ಲಿ ಗಂಟ ಏನೂ ಮಾಡೋಕ್ಕಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ನೀವು ನಡೀರಿ ಒಳಗಡಿಕೆ. ಗೊತ್ತಾಗಲಿ ನಿಮ್ಮ ಗಂಡಂಗೆ. ನಾನು ನೋಡ್ಕೊತೀನಿ, ನೋಡಿರಿ. ಅದು ಏನು ನೋಡ್ಕೊಂತೀಯೋ ಏನೋ. ಆಸ್ತಿ ಎಲ್ಲ ಹೋಗ್ದಿದ್ದಂಗೆ ನಮ್ಮ ಕೈಯಾಗ ಇದ್ಬಿಟ್ರೆ ಅಷ್ಟೇ ಸಾಕು. ಇರ್ತದೆ ಅಮ್ಮೋರೆ, ನೀವೇನು ತಲೆ ಕೆಡಿಸ್ಕೋಬೇಡಿ.